ಅಂಗನವಾಡಿ ಸಹಾಯಕ ಹುದ್ದೆಗಾಗಿ ಚಿಕ್ಕ ಮಕ್ಕಳನ್ನು ಬೀದಿಗೆ ಹಾಕಿರೋ ಘಟನೆಯೊಂದು ನಡೆದಿದೆ. ಬಿಸಿಲು ಚಳಿಯಲ್ಲಿ ಕುಳಿತು ಪೋಷಣೆಯಲ್ಲಿದ್ದಾರೆ ಅಂಗನವಾಡಿ ಪುಟಾಣಿ ಮಕ್ಕಳು. ಜಾಗ ಕೊಟ್ಟ ಮಾಲೀಕರು ಅಂಗನವಾಡಿ ಕಟ್ಟಡಕ್ಕೆ ಬೀಗ ಹಾಕಿದ್ದು ಮಕ್ಕಳು ಚಳಿಯಲ್ಲಿ ಕುಳಿತುಕೊಳ್ಳುವಂತಾಗಿದೆ. ಹೌದು, ರಾಯಬಾಗ ತಾಲೂಕಿನ ನಂದಿಕುರಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಈ ಘಟನೆ ನಡೆದು 10 ದಿನಗಳಾದರೂ ಕೂಡ ಅಧಿಕಾರಿಗಳು ನಿದ್ದೆ ಹೊಡಿತಿದ್ದಾರೆ ಎಂಬ ಅನುಮಾನ ಕಾಡ್ತಾ ಇದೆ. ಯಾಕೆಂದರೆ ಇಲ್ಲಿಯವರೆಗೂ ಕೂಡ ಸಂಬಂಧಪಟ್ಟ ಅಧಿಕಾರಿ, ಮಹಿಳಾ ಹಾಗೂ ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿ, ರಾಯಬಾಗ್ CDPO ಭಾರತೀಯವರು ಇತ್ತ ಕಡೆ ತಿರುಗಿ ಕೂಡ ನೋಡ್ತಾ ಇಲ್ಲ. ಇಂತಹ ಅಧಿಕಾರಿಗಳು ಯಾಕೆ ಬೇಕು ಅಂತ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಅಧಿಕಾರಿಗಳು ಶೀಘ್ರದಲ್ಲೇ ಸ್ಥಳಕ್ಕೆ ಬರಬೇಕು, ಅಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ಬಗೆಹರಿಸಬೇಕು. ಏನು ಅಂಗನವಾಡಿ ಇದೆ, ಅಂಗನವಾಡಿ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ, ಅಲ್ಲೇನು ನಡೆಸ್ತಾ ಇದ್ದಾರೆ, ಆ ಮನೆ ಓನರು ಅವರ ಸೊಸೆಗೆ ಖಾಲಿ ಇರುವ ಸಹಾಯಕ ಹುದ್ದೆಯನ್ನು, ಅಂಗನವಾಡಿ ಸಹಾಯಕಿ ಹುದ್ದೆಯನ್ನು ನೀಡಬೇಕು ಅಂತ ಆಗ್ರಹವನ್ನು ಮಾಡಿ ಈಗ ಮಕ್ಕಳನ್ನು ಬೀದಿಗೆ ತಂದಿದ್ದಾರೆ. ಇದು ಒಂದು ಅಪರಾಧ. ಈ ಅಪರಾಧಕ್ಕೆ ಯಾರು ಮಕ್ಕಳನ್ನು ಬೀದಿಗೆ ಹಾಕಿದ್ದಾರೆ ಅವರ ವಿರುದ್ಧ ಸೂಕ್ತ ಕ್ರಮ ಆಗಬೇಕು. ಇದ್ರ ಬಗ್ಗೆ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು. ಮೊದಲು ಆಫೀಸಿಂದ, ಕಚೇರಿಯಿಂದ ಎದ್ದು ಹೊರಗಡೆ ಬರಬೇಕು. ಆವಾಗ ಮಾತ್ರ ಮಕ್ಕಳಿಗೆ ಒಂದು ನ್ಯಾಯ ದೊರಕುತ್ತೆ. ಮಕ್ಕಳು ಏನು ಮಂತ್ಲಿ ಅವ್ರಿಗೆ ರೆಂಟ್ ಕೊಡೋದಿಲ್ವಾ? ಮಕ್ಕಳನ್ನು ತೆಗೆದು ಹೊರಗಡೆ ಹಾಕೋಕ್ಕೆ ಅಧಿಕಾರವನ್ನು ಯಾರು ಕೊಟ್ಟರು? ಅಂಗನವಾಡಿ ಬೀಗ ಹಾಕೋಕ್ಕೆ ಅಧಿಕಾರ ಯಾರು ಕೊಟ್ಟರು ಅನ್ನೋದನ್ನು ಸಮಂಜಸವಾಗಿ ಪರಿಶೀಲನೆಯನ್ನು ಅಧಿಕಾರಿಗಳು ಮಾಡಬೇಕಾಗಿದೆ. ಭಾರತಿ ಮೇಡಮ್ ಅವರು ಹೊರಗಡೆ ಬರಬೇಕು. ಹೊರಗಡೆ ಬಂದು ಈ ಒಂದು ತನಿಖೆಯನ್ನು ಸೂಕ್ತವಾಗಿ ಮಾಡಬೇಕು. ಯಾರೇ ಈಗೇನು ಅಂಗನವಾಡಿಯಿಂದ ಹೊರಗೆ ಹಾಕಿದಾರಲ್ಲ ಅವ್ರ ವಿರುದ್ಧ ಮೊದಲು ಕ್ರಮ ತೆಗೆದುಕೊಳ್ಬೇಕು. ಅವರು ಓನರೇ ಆಗಲಿ ಯಾರೇ ಆದರೂ ಕೂಡ ಅವ್ರ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಬೇಕು. ಬಿಸಿಲು ಮತ್ತು ಚಳಿಯಲ್ಲಿ ಪೋಷಣೆಯನ್ನ ಮಾಡ್ತಿದ್ದಾರೆ ಅಂಗನವಾಡಿಯ ಕಾರ್ಯಕರ್ತೆ. ಇನ್ನು ಜಾಗ ಕೊಟ್ಟ ಮಾಲೀಕರು ಅಂಗನವಾಡಿ ಕಟ್ಟಡಕ್ಕೆ ಬೀಗ ಹಾಕಿದ್ದಾರೆ. 10 ದಿನಗಳಾದರೂ ಕೂಡ ಅಧಿಕಾರಿಗಳು ಯಾರು ಕೇಳೋರಿಲ್ಲ. ರಾಯಬಾಗ ತಾಲೂಕಿನ ನಂದಿಕುರಳಿ ಗ್ರಾಮದ ವಂಜೇರಿ ತೋಟ ಕೇಂದ್ರ ನಂಬರ್ 12ರಲ್ಲಿ ಕಂಡು ಬಂದ ದೃಶ್ಯ ಇದಾಗಿದೆ. ಸುಮಾರು 20 ವರ್ಷಗಳಿಂದ ಕಟ್ಟಡಕ್ಕೆ ಅನುಕೂಲ ಮಾಡಿಕೊಟ್ಟ ಶೋಭಾ ವಂಜೇರಿ ಜಾಗದ ಮಾಲೀಕರು ಈಗ ತಕರಾರು ತೆಗೆದಿದ್ದಾರೆ. ಅಂಗನವಾಡಿ ಕೇಂದ್ರದಲ್ಲಿ ಸಹಾಯಕ ಹುದ್ದೆ ಖಾಲಿ ಇದೆ, ಅದು ನನ್ನ ಸೊಸೆಗೆ ಕೊಡಿ ಎಂದು ಅಂಗನವಾಡಿ ಕಟ್ಟಡಕ್ಕೆ ಜಾಗ ಕೊಟ್ಟ ಮಾಲೀಕರು ತಕರಾರು ಮಾಡಿದ್ದಾರೆ. ಏನ್ರಿ ನಿಮ್ಮ ಹೆಸರೇನ್ರಿ? ಬಾಬುರಾವ್ ಶಂಕರ್ ವಂಜೇರಿ. ಶೋಭಾ ಬಾಬುರಾವ್ ವಂಜೇರಿ. ಇದು ಎಷ್ಟು ವರ್ಷ ಆಯ್ತು ಕಟ್ಟಡ ಕಟ್ಟಿ? ಯಾಕೆ ಇದನ್ನ ಬಂದಾಗಿತ್ತು? ಇದು ಒಂದು 20-25 ವರ್ಷ ಆಗ್ತಾ ಬರ್ತಲ್ಲ. ಜೋರ್ಲೆ ಮಾತಾಡ್ರಿ. 22 ವರ್ಷ ಆಯ್ತಲ್ಲ ಕಟ್ಟಡ ಕಟ್ಟ್ರಿ. ಈಗ ಯಾಕೆ MLA ಆದ್ರಲ್ಲ ಐವಳೆ ಅವರ ಆದಾಗ ಫಸ್ಟ್ಗೆ ಇಲ್ಲಿ ನಮ್ಮ ಕೊಡ್ಯಾಗ ಬಂದು ಕಿಸಿದ ಒಂದು ಜಾಗ ಇಲ್ಲತ್ತೆ ಹುಡುಗರು ಇದು ಭಾಳ ತ್ರಾಸ ಆಗ್ತಾಯಿತ್ತು. ಯಾವ ಕೊಟ್ರಿ ಇದು? ಅಂದರೆ 2000 ಇಷ್ಟದಾಗ. ಅಲ್ಲ, ಇದು ಏರಿಯಾ ಯಾವ್ದ್ರಿ? ಇದು ಪೇಶ್ವನ್ ಕೊಡಿ, ಗಣೇಶ ನಗರ, ವಂಜೇರಿ ತೋಟ. ಇದು ಏನು ಸಮಸ್ಯೆ ಏನಾಗಿತ್ತು? ಕೀಲಿ ಹಾಕ್ಯಾರಂತಾರೆ ಈಗ 4 ಸಮಸ್ಯೆ ಅಂದ್ರೆ ನಮಗ ಹೆಲ್ಪರ್ ಶೀಟ್ ಟೀಚರ್ ಕೊಡ್ತೇವ ಅಂದ್ರೆ ಟೀಚರ್ ಬಿ ಕೊಡ್ಲಿಲ್ರಿ. ನಮಗ ಹೆಲ್ಪರ್ ಶೀಟ್ ಕೊಡ್ತೇವ ಅಂದ ಕಿಸಿಂದ ನಮ್ಮ ಹುಡುಗುಡಿ ಎಡ್ತಾಕಿದ್ರಿ. ಕೊಡ್ತೇವ್ ನಿಮ್ದ ಕೊಡ್ತೇವ ಅಂದ್ರು ಈಗ ಬೇರೆದವ್ರು ಹಾಕ್ಯಾರ್ರಿ. ಅದ್ರ ಸಂಬಂಧ ಅವ್ರು ಬರ್ಕೊಡಂಗಿಲ್ಲ. ಶೀಟ್ ಬಂದಿತ್ರಿ, ಸಾಲಿ ಬಂದ್ ಮಾಡಿದ್ವಿ. ಕೊಟ್ಟಿದ್ದೀವಿ, ಅವಾಗ DC ತಕ್ಕ ಲೆಟ್ರ್ ಕೊಟ್ಟಿದ್ದೀವಿ. ಅವ್ರಂದ್ರು ಆನ್ಲೈನ್ ಬಂದಿತ್ತು. ಈಗೇನು ನಾವು ಅದು ಆನ್ಲೈನ್ದಾಗ ಆನ್ಲೈನ್ದಾಗ ನಾವು ಆನ್ಲೈನ್ ಟೈಮ್ದಾಗ ಕೊಟ್ಟಿಲ್ರಿ. ನಾವೇನು ಕೊಟ್ಟಿದ್ದೇವೆ ಅದು ಆನ್ಲೈನ್. ನಾವು ತಾಮ್ದಾಗ ಏನು ಸಂಬಂಧ ಇಲ್ಲ. ಸುಧಾರಣೆ ಆಗಲಿ सगळं बोलून घेणार आहे ते व्हिडिओ. ಅದ ಆಗಲಿ, ಅದ ಹೋಗಿಲ್ಲ, ಅದ ನಾವು ಏನು ಹೇಳಿದ ಕರೆ ಅದ ಹೋಗಲಿ ಅಂತ. ಈಗ ಅವ್ರು ಕೊಡ್ತೇವಂದ್ರು ನಾವು ಜಾಗ ನಮಗೆ ಮಾಡು ಹೇಳಿದಾಗ ನಿಮ್ದೊಂದು ಸೀಟ್ ಹಾಕ್ತೀವಿ, ಯಾರೋ ಜಾಗ ಕೊಡುವಾರಪ್ಪ, ನಾ ಕೊಟ್ಟು ತೊಗೊಂಡು ಜಾಗ ಕೊಡಿದ್ರಿ. ಮುಂದೆ ಟೀಚರ್ ಹೋಯ್ತು, ಅದು ಹಂಗೆ ನಾನು ಹೋಗ್ಲಿಲ್ಲ. ಈಗ ಒಂದು ಹೆಲ್ಪರ್ ಬಂದ್ರೆ ಭೀ ನಮಗೆ ಮಾಡಂಗಿಲ್ಲ. ನಮಗೆ ಇಲ್ಲರಿ ಅನ್ಲೇ ಬೇಕಾದ್ರೆ ಕೊಡ್ತಾರೆ ಅನ್ಲಿ. ಇದು ಗೌರ್ಮೆಂಟ್ದಿಂದ ನಮ್ಮ ನಿರ್ಣಯ ಬರ್ತಕ್ಕ ನಾವು ಈಗ ಹೆಲ್ಪರ್ ಶೀಟ್ ನಿಮಗೆ ಬೇಕಾಗಿತ್ತನ ಇದಕ್ಕೆ ಇಲ್ಲಿ ಹಾಕಿದ್ರಿ. ಅದ್ರ ಒಂದು ಈಗ ಏನಂದ್ರೆ ಮೇಲಾಧಿಕಾರಿಗಳು ಏನಂದ್ರೆ ಬರೀ ಗಾಳಿ ಚೀಟಿ, ನೀರು ಚೀಟಿ, ಅಲ್ಲಿ ಬರೋಣ ಬರ್ರಿ ಅನ್ನೋದ, ಅರ್ಜಿ ಕೊಡ್ರಿ ಅನ್ನೋದ, ನಿಮ್ಗೆ ಮಾಡ್ತೀವಿ ಅನ್ನೋದ, ನಿಮ್ಮನ್ನು ಬಿಟ್ಟು ಬೇರೆದವ್ರದ್ದು ಮಾಡಲ್ಲ ಅನ್ನೋದ. ಈಗ ಅದು ಭೇಟಿ ಅದು ಕೊಟ್ಟಿದ್ರು ಇಲ್ರಿ? ಎಲ್ಲ ಭೇಟಿ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಬಂದು ನೋಡ್ಕೊಂಡು ಹೋಗಿದಾರ ಅಷ್ಟ.
ಎಮ್ ಎಲ್ ಎ ಅವರು ಬಿ ಲೆಟರ್ ಕೊಟ್ಟಿದ್ದಾರೆ. ಊರ್ ಸರ್ಕಾರ ಬಿ CDP ಮೇಡಮ್ ಈಗ 4 ದಿವಸ ಬರ್ತೇವ್ ಅನ್ನತ್ತಾರ, ಅವ್ರು ಒಟ್ಟ ಈ ಕಡೆ ಬಂದೇ ಇಲ್ಲ. ಬಂದಿಲ್ಲ. ಮತ್ತೊಂದ ಇಲ್ಲಿ ನಮ್ಮ ಊರು ಸರ್ಕಾರ ಊರ್ ಚೇರ್ಮನ್ ಪಂಚಾಯತ್ ಹಿಡ್ಕೊಂಡ ಎಮ್ ಎಲ್ ಹಿಡ್ಕೊಂಡು ಈಗ ಸದ್ಯ ಅವರೇ ಇದಾರೆ, ಎಮ್ ಎಲ್ ಎನೂ ಅವರೇ ಇದಾರೆ. ಅವ್ರಿಗೆ ಮಾಡಂದ್ರೆ ಮಾಡಂಗಿಲ್ಲ ಅಂದ್ರೆ ಇದು ನಮಗೆ ಬೇಕಾಗೈತಿ. ಅವ್ರು ಹೇಳ್ರಿ ಮಾಡಂಗಿಲ್ಲ ಅನ್ನೋದು ನಮಗೆ ಬೇಕಾಗಿ. ಯಾರು ಮಾಡಂಗಿಲ್ಲ ಅಂತ ಹೇಳಿರಿ? ಈಗ ಲೆಟರ್ ಕೊಟ್ಟವ್ರಿ, MLA ಲೆಟರ್ ಕೊಟ್ಟವ್ರಿ ಅವ್ರಿಗೆ. ಆಯ್ತು ಈಗ DCC ಮಾರ್ಗಿಲ್ರಿ ಸಾಹೇಬ್ರ. ನಮಗೆ DC ಮುಲಾಖತ್ ಆಗ್ಬೇಕಾದ್ರೆ ನಮಗೆ ಏನಾರ ಬಿರಿ ಮಾಡೋದ್ರಿಂದ ನಮಗೆ ಆದ್ರೂ ಹುಡುಗರು ನಿಂಗೆ ಹೊರ ಕುಣಿಸೋದು ನಾವು ಒಳಗೆ ಕುಣಿಸ್ತೇವೆ. ನೀವು ಬಂದಿರ ನಾವು ಮತ್ತೆ ಒಳಗೆ ಕುಣಿಸ್ತೇವೆ. ನಾವು ನಮ್ಮ ಮಸ್ತ್ ಮನೆ ಸ್ವತಃ ಕೊಟ್ಟಿದ್ದೇವೆ, ಕೊಡ್ತೇವೆ ನಾವು. ನಮಗೊಂದ ಸೀಟ್ ಕೊಟ್ರ ನಾವು ಬಾಗ್ಲ ತೆಗಿತೇವ್ರಿ. ಈಗ ನೋಡ್ರಿ, ನಾವು ನಿಮಗೆ ಹೇಳೋ ಸಲುವಾಗಿ ನಾವು ಮಾಡಿದೇವ, ಏನಿಲ್ಲ ನಮಗೆ ಹೊರಗೆ ಯಾಕೆ ಕುಣಿಸೋದು. ನಾವು ಮಸ್ತ್ ಒಳಗೆ ಮತ್ತೆ ಸಾಲಿ ಬಿಟ್ಟು ಮಸ್ತ್ ನಮ್ಮ ಕಡೆ ಮನೆ ಇದಾವೆ ಮಾಡಬೇಕು. ಆದರೆ ಇಲ್ಲಿಯವರೆಗೂ ಅಂದರೆ ಸುಮಾರು 10 ದಿನಗಳೇ ಕಳೆದರೂ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿ, ಮಹಿಳಾ ಮತ್ತು ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿ ರಾಯಬಾಗ್, CDPO ಭಾರತೀಯವರು ಇತ್ತ ಕಡೆ ಗಮನ ಹರಿಸಿಲ್ಲ. ಈ ಸಮಸ್ಯೆಯಾಗಿಯೇ ಉಳಿಸಿದ್ದಾರೆ. ಅಂಗನವಾಡಿ ಕೇಂದ್ರಕ್ಕೆ ಬೀಗ ಇರೋದ್ರಿಂದ ನಮ್ಮ ಮಕ್ಕಳನ್ನು ಬಿಸಿಲಿನಲ್ಲಿ ಕುಡಿಸೋದಕ್ಕೆ ಕಳಿಸೋದಿಲ್ಲ ಎಂದು ಪಾಲಕರು ಆರೋಪ ಮಾಡಿದ್ದಾರೆ. ಇನ್ನು ಕೆಲವು ಮಕ್ಕಳು ಹಾಗೆ ಬರುತ್ತಿದ್ದು ಬಿಸಿಲು ಚಳಿಯಲ್ಲಿ ಕುಳಿತು ಪೋಷಣೆ ಮಾಡುವ ಸ್ಥಿತಿ ನಿರ್ಮಾಣವಾಗಿದೆ ಎನ್ನುತ್ತಾರೆ ಅಂಗನವಾಡಿ ಕಾರ್ಯಕರ್ತೆ. ನಿಮ್ಮ ಹೆಸರು ರೀ? ಮಾಲ್ತಿ ಮಲ್ಲಿಕಾರ್ಜುನ ಮಾಡ್ಕೊತೀರಿ. ಎಷ್ಟು ವರ್ಷ ಆಯ್ತು ರೀ ಇಲ್ಲಿ ಕೆಲಸ ಮಾಡಕ್ಕೆ? ನಾವು 1 ತಿಂಗಳು ಭೀ ಆಗಿಲ್ಲ ರೀ. ನಾಳೆ 11 ತಾರೀಕು 1 ತಿಂಗಳು ಆಗ್ತದೆ. ಏನು ಸಮಸ್ಯೆ ಆಗಿತ್ತು ರೀ ಅದು? ಸಮಸ್ಯೆ ಅಂದ್ರೆ ಅವ್ರು ಹೆಲ್ಪರ್ ಸೀಟ್ ಬೇಕಂತ ಕೇಳಿ ಹಾಕೊಂಡು ಕೂದಾರಿ ಸರ್. ಹೆಲ್ಪರ್ ಶೀಟ್ ಇಲ್ಲ ಆಗೈತೇನ್ರಿ ಇಲ್ಲಿ? ಈಗ ಜಾಗನೂ ಅವ್ರದೇನ್ರಿ? ಜಾಗ ಭೀ ಅವ್ರದ ರೀ, ಸಾಲಿ ಅವ್ರದ್ದು ಇತರ ಸ್ವಂತ ಕೊಟ್ಟಿದಾರ ರೀ. ಈಗ ಅವ್ರು ಕೊಂಡು ಕೊಡ್ಲಿ, ಬೇಕಾದ್ರೆ ಖರೀದಿ ತಗೊಲಿ, ಬೇಕಾದ್ರೆ ಕೆಡ್ಕೊಂಡು ಹೋಗ್ಲಿ ಅನ್ನಕದಾರೆ. ನಾವು ಎಲ್ಲಿ ಹೋಗೋದು ಸರ್? ನಮಗೂ ಒಟ್ಟಿ ಮ್ಯಾಗ ಐತಿ, ಯಾರಿಲ್ರಿ ನಮಗೂ ಭೀ. ಈ ಹುಡುಗರು ಎಷ್ಟು ದಿವಸ ಆಯ್ತು ಹೊರಗದಾರ ರೀ? ಈಗ 4 ದಿನ ಐತ್ರಿ ಸರ್. ಹೊರಗೆ ಬಿಸಿಲಾಗದಾರ ರೀ. ಈಗ ಮೇಲಾಧಿಕಾರಿ CDP ಅವರು ಭೇಟಿ ಕೊಟ್ಟಿದ್ರು. ಮಣ್ಣಿನ ದಿವ್ಸ ಬಂದ್ರಿ, ಅವತ್ತು ನಿನಗೆ ಸಾಲಿಗೆ ಆಫೀಸ್ಗೆ ಬಾ ಅಂದಾರ. ನಾನು ಹಾದಿನ್ರಿ, ನಾನು ನಾಳೆ ಬರ್ತೇನು, ನೀವು ಹೋಗಿ ಮಟ್ಪತಿ ಅಂದ್ರು ನನಗೆ. ಮೆಟ್ಪದ ಹೋಗೋಣ ನಾ ಬೈನ್ರಿ. ನಿನ್ನ ಚತ್ತನಕ ಹಾದಿಕಾದಿ 4 ತನಕ ನೋಡಿನ್ರಿ, ಬರಲೇ ಇಲ್ಲ ಅವ್ರು. ಸೂಪರ್ವೈಸರ್ ಹೆಸರೇನ್ರಿ? ಸತ್ಯವ ಕಾಂಬಳಿ. ಅವ್ರು ಬಂದಿಲ್ರಿ? ಅವ್ರು ಪೈಲಾ ದಿವ್ಸ ಬಂದ್ರಿ, ಒಂದ್ಸಲ ಬಂದಾಗ ಯಾರು? ಹಾಂ ರೀ. ನಿನ್ನೆ CDP ಮೇಡಮ್ ಬರ್ತೇನೆ ಅಂದಿರಿ, ಬರ್ಲಿಲ್ರಿ. ನಿನ್ನ 4 ತನಕ ಹಾದಿಕಾದ ಹೋಗಿಲ್ಲನ್ರಿ ಮನೆಗೆ ಸರ್. ಪಂಚಾಯತಿಗೆ ಅದು ಏನು ಮಾಹಿತಿ ಅದು ಕೊಟ್ಟಾರನ್ರಿ ಅವ್ರು? ಯಾರು ಇವ್ರ ಅಧಿಕಾರಿಗಳು, ನಿಮ್ಮ ಸೂಪರ್ವೈಸರ್? ಅದೇನು ಗೊತ್ತಿಲ್ಲ ಸರ್ ನನಗೆ. ಆದ್ರೂ ಇವ್ರು CDP ಮೇಡಮ್ ಅದು ಬಂದಿಲ್ಲ ಇಲ್ಲಿ ಜಾಗ. ಈಗ ನೀರಿಗೆ ಅದು ಹೆಂಗ್ ಮಾಡತ್ತಿದ್ರಿ? ನೀರು ಸ್ವಂತದವ್ರ ನೀರು. ರೇಷನ್ ಅದು ಎಲ್ಲಿ ಇಟ್ಟೇರಿ? ರೇಷನ್ ಒಳಗೈತ್ರಿ. ಒಳಗೆ ಅದಾವ್ರೇನ? ಅವ್ರು ಸ್ವಂತ ಮಾಡಿ ಹಾಕತ್ತಾರ. ರೇಷನ್ ಇವ್ರು ತೆಗೆದು ಕೊಟ್ಟು ಮಾಡಿ ಹಾಕತ್ತಾರ ಈಗ? ಇಲ್ರಿ, ಅವ್ರ ಮನ್ಯಾಗಿಂದ ಅನ್ನ ಸಾರ ಮಾಡಿ ಹಾಕತ್ತಾರ ಸರ್. ಏನೈತಿ ಅವ್ರು ಮಾಡತ್ತಾರ. ಈಗಿನ ಕೈ ತೆಗಿಬಿಡ್ವಾರ. ನಾ ಹೆಂಗ್ ಫುಲ್ರಿ ರೇಷನ್? ಮತ್ತೆ ಈ ರೇಷನ್ ಅದು ಬಂದ್ರೆ ಹೆಂಗ್ ಮಾಡ್ತಾರೆ? ರೇಷನ್ ಅದು ಬಂದ್ರೆ ಈಗ ನಾವು ಬಂದದ್ದು ನಾವು ಅದನ್ನ ತರುಣ ಕೊಟ್ಟಿಲ್ರಿ ಅವ್ರಲ್ಲಿ. ಇಲ್ರಿ, ನಾ ಹೆಂಗ್ ಇಲ್ರಿ, ಎಲ್ಲಿ ಇರ್ಲಿ ಅವ್ರು ಕೀಲಿ ತಕೊಂಡ್ ಮಗ ಅಂಗಳ ಇಲ್ರಿ ಸರ್. ನನಗೂ ನೋಡ್ರಿ ಸರ್, ನನಗೂ ಯಾರಿಲ್ರಿ, ಮಕ್ಕಳು ಇಲ್ಲ, ಗಂಡು ಇಲ್ಲ. ಇವ್ರ ಅಧಿಕಾರಿಗಳು, ಈಗ ಅಧಿಕಾರಿಗಳು ಈ ನಮ್ನಿ ಮಾಡಕದಾರ ನಮಗೆ ನಾ ಎಲ್ಲಿ ಹೋಗ್ಬೇಕ್ರಿ ಸರ್? ನಾ ಮೊನ್ನೆ CDP ಮೇಡಮ್ಗೂ ಅಂದ್ ಮನೇನ್ರಿ. ಒಟ್ಟು ಇದೊಂದು ಹುದ್ದೆ ಬೇಕಾಗಿತ್ತ, ಇದೆಲ್ಲ ಸಮಸ್ಯೆ ಆಗೈತೆ. ದಿಕ್ಕಿಲ್ದವ್ರಿಗೆ ಈ ನಮ್ನಿ ಬೆನ್ನು ಹತ್ತಿರಿ ಅಂದು ಬಂದೇನ್ರಿ ಸರ್. ನಾ ಅವ್ರಿಗೆ ಮೇಡಮ್ ಮೊನ್ನೆ ಅಂದ್ ಬಂದೇನ್ರಿ. ನಿನ್ನ ಮೊನ್ನೆ ದಿವ್ಸ ಅದನ್ನ ಡೈರೆಕ್ಟ್ ಅಂದ್ ಬಂದೇನ್. ಅದು ಸಮಸ್ಯೆ ಏನ್ರಿ? ಇದು ಸಹಾಯಕರು ಹೆಲ್ಪರ್ ಶೀಟ್ ಬೇಕಾಗಿತ್ತು ಸಮಸ್ಯೆ. ಅವ್ರು ಅದನ್ನ ಹಿಡ್ಕೊಂಡು ಕೂದಾರೆ. ಅವ್ರು ಬೇಕು, ಅವ್ರ ಜಾಗ ಐತ್ರಿ. ನಾವೇನು ಮಾತಾಡಕ್ ಬರಂಗಿಲ್ಲ ಸರ್. ಇನ್ನು ಅಂಗನವಾಡಿ ಕೇಂದ್ರ ಸಮಸ್ಯೆ ಬಗೆಹರಿಯದೆ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಶಶಿಧರ್ ಕೊಕಟ್ನೂರ್, RJ32 ಕನ್ನಡ ನ್ಯೂಸ್, ಚಿಕ್ಕೋಡಿ.